ಮಿನಿಮಮ್ ಅಂದ್ರೆ ಒಂದು 150 ಡೋರ್ ಐತೆ ಏನಾದ್ರು ಬಿಗ್ ಬಾಸ್ ಮನೆಯಲ್ಲಿ. ಬಿಗ್ ಬಾಸ್ ಮನೆ 150 ಡೋರ್ ಇದೆ. ಹೌದು. ಎಷ್ಟು ಕ್ಯಾಮ್ರಾ ಇದೆ? ಕ್ಯಾಮ್ರಾ 40 ಕ್ಯಾಮ್ರಾ ಇದೆ. 40 ಕ್ಯಾಮ್ರಾ, 150 ಬಾಗ್ಲು. ಹೌದು, ಅಂದ್ರೆ ಯಾರು ಎಲ್ಲಿ ಹೋಗ್ಬೇಕು ಅಂತ ಎಲ್ಲ ಮೊದಲೇ ಸೆಟಪ್ ಆಗಿರುತ್ತೆ. ಎಲ್ಲ ಸೆಟಪ್ ಆಗಿರುತ್ತೆ. ಬಿಗ್ ಬಾಸ್ ಸುದೀಪ್ ಅಲ್ಲಿ ಉಳ್ಕೊಂತ ಇದ್ರಲ್ಲ, ಆ ಮನೆಯಲ್ಲಿ ನಾನು ಕೆಲಸ ಮಾಡಿದೀನಿ ಅವ್ರಿಗೋಸ್ಕರ. ಅದೇ ಮಾತಿಡ್ಸಿಲ್ಲ. ಅಲ್ಲೂ ಮನೆ ಇರ್ತಿತ್ತಾ? ಆ ಮನೆ ಸರ್ ಸಪರೇಟ್ ಮನೆ, ಕಿಚ್ ಹೌಸ್ ಅಂತ ಹೇಳ್ಬಿಟ್ಟು ಸಪರೇಟ್ ಮನೆ ಇದೆ ಅವ್ರದ್ದು. ಅಲ್ಲಿ ಉಳ್ಕೊಂಡವ್ರು ಅವರು. ಅವರಿಗೆ ಊಟ ಎಲ್ಲ ತಗೊಂಡೋಗ್ಬಿಟ್ಟು ಸರ್ವಿಸ್ ಮಾಡಿಸ್ತಾ ಇದೆ ಸರ್. ನಾನು ಮಾತಾಡ್ಸಿಲ್ಲ ಆಕ್ಚುಲಿ ಅವ್ರನ್ನ, ಸರ್ವಿಸ್ ಎಲ್ಲ ಮಾಡಿದೀನಿ ಅವ್ರಿಗೆ. ಅಲ್ಲಿ ವರ್ಕ್ ಮಾಡ್ಬೇಕು ಅಂದ್ರೆ ಅಷ್ಟೇ, ಗಾರ್ಡನ್ ಏನಾದ್ರು ವರ್ಕ್ ಮಾಡ್ಬೇಕು ಅಂದ್ರೆ ಇವ್ರನ್ನ ಒಳಗಡೆ ಏನಾದ್ರು ವರ್ಕ್ ಮಾಡ್ಬೇಕು ಅಂತ ಅಂದ್ರೆ ಅದೆಲ್ಲ ಕ್ಲೋಸ್ ಮಾಡಿ ಆಚೆ ಕಳಿಸ್ಬಿಟ್ಟು ಈ ಕಂಟೆಸ್ಟೆಂಟ್ ಎಲ್ಲ ಆಚೆ ಕಳಿಸಿ ಗಾರ್ಡನ್ ಏರಿಯಾಕ್ಕೆ ಒಳಗಡೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ತಿರ್ಗಾ ಮತ್ತೆ ವಾಪಸ್ ಹೋಗ, ಆಮೇಲೆ ಓಪನ್ ಆಗ್ತಾ ಇದ್ದು ಡೋರು ಎಲ್ಲ ರಿಮೋಟ್ ಸಿಸ್ಟಮ್. ಜಾಲಿವುಡ್ ಅಲ್ಲಿ ಅಂತ ಅಂದ್ರೆ ಅದು ಫ್ರೇಜ್ ಇರುತ್ತೆ ಸರ್, 99, 199 ಆ ತರ ಫ್ರೇಜ್ಗಳು ಬರುತ್ತೆ ಸರ್. 80, 880 ಆ ತರ. ಅಂದ್ರೆ ಅಲ್ಲಿ ಒಳಗಡೆ ಹೋಗೋದಕ್ಕೆ ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡು ಹೋಗ್ಬೇಕು ಸರ್. ಮಿನಿಮಮ್ 1000 ಇರುತ್ತೆ, 1200 ಇರುತ್ತೆ ಒಂದ್ ಟಿಕೆಟ್. ಆದ್ರೆ ಊಟದ ಬಿಟ್ಟಿ ಸರ್, ಊಟದ ಬಿಟ್ಟಿ. ಬಿಗ್ ಬಾಸ್ ಬೇರೆ, ಊಟದ ಸಪ್ರೇಟ್ ಬಿಲ್. ಒಂದು ಫುಲ್ ಮೀಲ್ಸ್ ಬಂದು 250, 300 ಆ ತರ ಇರುತ್ತೆ. ಅಂದ್ರೆ ಈಗ ಅಲ್ಲಿ ಹೋಗಿ ಕೂತ್ಕೋಬೇಕು ಅಂದ್ರೆ ಅವ್ರೇನ್ ದುಡ್ಡು ಕೊಡೋದು, ಇವರೇ ದುಡ್ಡು ಕೊಟ್ಬಿಟ್ಟು ಹೋಗಿ ಕೂತ್ಕೋಬೇಕು. ಹೌದು, ಇದು ತುಂಬಾ ಜನ ಗೊತ್ತಿಲ್ಲ. ಮತ್ತೆ ಎಲ್ರು ಏನೋ ಓಟ್ ಹಾಕಿ ಅವ್ರು ಇದ್ ಮಾಡಿದಾಗ ಓಟಲ್ಲಿ ಪಾಸ್ ಆದವ್ರು ಕೊಡ್ತಾರೆ ಅಂತ ಆ ತರ ಏನಿಲ್ಲ ಸರ್. ಅಲ್ಲಿ ಹೋಗಿ ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಬೇಕು. ಟಿಕೆಟ್ ತಗೊಂಡು ಅವ್ರು ಏನೋ ರೂಲ್ಸ್ ಮಾಡ್ತಾರ ಅಲ್ಲಿ. ರೂಲ್ಸ್ ಈತ ಏನಾದ್ರು ಒಂದ್ ಇದಿರುತ್ತೆ, ಆ ತರ ರೂಲ್ಸ್ ಹೇಳ್ಕೊಬಿಡ್ತಾರ ಅವ್ರು. ಅವ್ರು ಹೇಳ್ದಂಗೆ ಮಾಡ್ಬೇಕಷ್ಟೇ. ಅದು ನಿಮ್ಗೆ ಗೊತ್ತಿಲ್ಲ? ಗೊತ್ತಿಲ್ಲ ಸರ್, ಇಲ್ಲ ಗೊತ್ತಿರಲ್ಲ. ಬಟ್ ಒಳಗಡೆ ಹೋಗ್ಬೇಕಂದ್ರೆ ಇವರೇ ಟಿಕೆಟ್ ತಗೋಬೇಕು. ಹಾ. ಅದು ಪ್ರತಿ ವಾರ ಹಂಗೆ ಚೇಂಜ್ ಆಗ್ತಾರೆ. ಚೇಂಜ್ ಆಗ್ತಾರೆ. ಪ್ರತಿ ವಾರ ಚೇಂಜ್ ಆಗ್ತಾರೆ. ಹೌದು. ಅಂದ್ರೆ ಅಲ್ಲಿ ಯಾರು ಏನು ಕಮ್ಯುನಿಕೇಶನ್ ಇರೋದಿಲ್ಲ. ಏನು ಇರಲ್ಲ ಸರ್. ನೀವು ಅಲ್ಲಿದ್ದಾಗ ಜಾಲಿವುಡ್ ಇದ್ದಾಗ ನಿಮ್ಮನ್ನು ಹೊರಗಡೆ ಬಿಡ್ತಿರ್ಲಿಲ್ಲ. ಇಲ್ಲ, ನಂದು ಸಪರೇಟ್. ನನ್ನ ಶಿಪ್ ಮುಗಿಸ್ಕೊಂಡ್ ಬಂದ್ಬಿಡಿದ್ ನಾನು. ನನಗೂ ಬಿಗ್ ಬಾಸ್ ಮನೆಗೆ ಮಾತ್ರ ಬಿಡಲ್ಲ. ನನಗೂ ಅದಕ್ಕೂ ಸಂಬಂಧ ಇರ್ಲಿಲ್ಲ. ನಾನು ಜಾಲಿವುಡ್ ಇದ್ರಲ್ಲಿ ಇದ್ದಿದ್ದು, ಬಿಗ್ ಬಾಸ್ ಮನೇಲಿ ಇರ್ಲಿಲ್ಲ ನಾನು. ಅಂದ್ರೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಆಗ್ತಿರ್ಲಿಲ್ಲ. ಜಾಲಿವುಡ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಳಗಡೆ ಎಲ್ಲ ಓಡಾಡಿದೀನಿ. ಒಳಗಡೆ ಅಂದ್ರೆ ಇವರೆಲ್ಲ ಮಲ್ಕೋತಾರಲ್ಲ, ಎಲ್ಲ ಎಲ್ಲೆಲ್ಲಿ ಮಲಗ್ತಾ ಇದ್ರು ಅದ್ರ ಮ್ಯಾಲೆಲ್ಲ ಮಲಗಿದೀನಿ. ಫಿಲಂ ಟ್ಯಾಕಿಸ್ ಐತಿ ಒಳಗಡೆ. ಥಿಯೇಟರ್. ಆ ಥಿಯೇಟರ್ ಅಲ್ಲೂ ಹೋಗಿ ಅಲ್ಲೇ ಮಲ್ಕಂತ ಇದ್ದೆ. ಸರಿ, ಅದು ಥಿಯೇಟರ್ ಅಂತ ಅಂದ್ರೆ ಬಿಗ್ ಬಾಸ್ ಫಸ್ಟ್ ಶೋ ನಡೆಸ್ತಾ ಇದ್ರು ಒಂದು. ಅವಾಗ ಅದು ಥಿಯೇಟರ್ ಯೂಸ್ ಮಾಡೋರು. ಇವಾಗ ಈ ಸರಿ ಯೂಸ್ ಮಾಡಿಲ್ಲ ಆ ಥಿಯೇಟರ್ನ. ನೀವು ಒಳಗಡೆ ಎಲ್ಲ ಹೋಗಿದ್ದಿಲ್ಲ? ಯಾವ ಟೈಮಲ್ಲಿ ಹೋಗಿ ಅಲ್ಲೆಲ್ಲ ಹೋಗಿದ್ರಿ, ಅಲ್ಲೆಲ್ಲ ಕೂತಿದ್ರಿ? ಸರ್, ನನ್ ಡ್ಯೂಟಿ ಫಸ್ಟ್ ಶಿಫ್ಟ್ ಹೋದ್ರೆ 6 ಗಂಟೆಯಿಂದ 10:30 ಅಷ್ಟೊತ್ತಿಗೆ ಕ್ಲೋಸಿಂಗ್ ನಂದು ಬಿಲ್ಲಿಂಗ್ ಅಲ್ಲಿ. ತಿರ್ಗಾ ಮತ್ತೆ 10:30ಗೆ ನಾನು ಬಿಗ್ ಬಾಸ್ ಮನೆಗೆ ಹೋದ್ರೆ 1:30ಗೆ ಬರೀನು ವಾಪಸ್ ಬಿಗ್ ಬಾಸ್ ಮನೆಯಿಂದ ಈಚೆ. ಅವಾಗ ನೋಡಿಲ್ಲ ಸರ್ ನಾನು. ಕನ್ಸ್ಟ್ರಕ್ಷನ್ ಎಲ್ಲ ಈಚೆ ಬಂದಾಗ ಹೋಗಿದ್ದೀನಿ ಒಳಗಡೆ ಎಲ್ಲ. ಕಂಟೆಸ್ಟೆಂಟ್ ಈಚೆ ಬಂದಾಗ ಗೊತ್ತಾಗುತ್ತೆ ನಿಮ್ಗೆ? ಹೌದು, ಅವಾಗ ಹೋಗ್ಬೋದು ಎಲ್ರು ನೀವು? ಹೋಗ್ಬೋದು. ನೀವೆಲ್ಲ ಒಳಗಡೆ ಹೋಗಕ್ಕೆ ಅವಕಾಶ ಆಗ್ತಿತ್ತು? ಹೌದು. ಅಂದ್ರೆ ಇದು ಬಿಗ್ ಬಾಸ್ ಅಂತಂದ್ರೆ ಯಾವುದೇ ಸ್ಕ್ರಿಪ್ಟ್ ವರ್ಕ್ ಅಲ್ಲ, ಏನಿಲ್ಲ ಸರ್. ಎಲ್ಲ ನ್ಯಾಚುರಲ್ ಆಗಿ ನಡೆಯುವಂತ. ಹೌದು. ಖುಷಿ ಆಗುತ್ತೆ ಬ್ರದರ್. ಎಷ್ಟೋ ಜನಕ್ಕೆ ಅಲ್ಲಿ ಹೋಗ್ಬೇಕನ್ನೋ ಒಂದು ಆಸೆ ಇರುತ್ತೆ. ನೀವೆಲ್ಲ ಅದೆಲ್ಲ ನೋಡ್ ಬಂದಿದ್ದೀರಾ? ಅವ್ರೇನಾದ್ರು ಡೊಮಿನೇಷನ್ ಮಾಡ್ದಂಗೆ ಟಿಕೆಟ್ ಗನಕ ಮಾಡಿದ್ರೆ ಟಿಕೆಟ್ ತಗೊಂಡು ಬಿಗ್ ಬಾಸ್ ಮನೆ ನೋಡಕ್ ಹೋಗ್ತಾರೆ. ಜಾಲಿವುಡ್ ಅಲ್ಲೇ. ಅಷ್ಟೊಂದು ಕ್ರೇಜ್ ಇದೆಯಾ? ಹೌದು. ತುಂಬಾ ಚೆನ್ನಾಗಿದೆ. ಈಗ ನಾವುಗಳು ಹೋಗಿ ನೋಡ್ಬೋದಾ ಬಿಗ್ ಬಾಸ್? ಅದು ಹೇಳಕ್ಕಾಗಲ್ಲ ಸರ್, ಹೇಳಕ್ಕಾಗಲ್ಲ. ರೂಲ್ಸ್ ಗಳು ಇರ್ತವೆ. ಹೌದು. ಓಕೆ ಬ್ರದರ್, ಆಯ್ತು. ಒಳ್ಳೆ ಮಾಹಿತಿ ಕೊಟ್ಟಿದ್ದೆ. ಬಿಗ್ ಬಾಸ್ ಸುದೀಪ್ ಅಲ್ಲಿ ಉಳ್ಕೊಂತ ಇದ್ರಲ್ಲ, ಆ ಮನೆಯಲ್ಲಿ ನಾನು ಕೆಲಸ ಮಾಡಿದೀನಿ ಅವ್ರಿಗೋಸ್ಕರ. ಅದೇ ಮಾತಿಡ್ಸಿಲ್ಲ. ಆ ಮನೆ ಸರ್ ಸಪರೇಟ್ ಮನೆ, ಕಿಚ್ ಹೌಸ್ ಅಂತ ಹೇಳ್ಬಿಟ್ಟು ಸಪರೇಟ್ ಮನೆ ಇದೆ ಅವ್ರದ್ದು. ಅಲ್ಲಿ ಉಳ್ಕೊಂಡವ್ರು ಅವರು. ಅವರಿಗೆ ಊಟ ಎಲ್ಲ ತಗೊಂಡೋಗ್ಬಿಟ್ಟು ಸರ್ವಿಸ್ ಮಾಡಿಸ್ತಾ ಇದೆ ಸರ್. ನಾನು ಮಾತಾಡ್ಸಿಲ್ಲ ಆಕ್ಚುಲಿ ಅವ್ರನ್ನ, ಸರ್ವಿಸ್ ಎಲ್ಲ ಮಾಡಿದೀನಿ ಅವ್ರಿಗೆ. 2 ವರ್ಷ ಡ್ಯೂಟಿ ಮಾಡಿದೀವಿ ಅಲ್ಲಿ, ಇಬ್ರು ಡ್ಯೂಟಿ ಮಾಡಿದ್ವಿ. ಬಿಗ್ ಬಾಸ್ ಜಾಲಿವುಡ್ ಅಲ್ಲೇ ಮನೆಯಲ್ಲಿ ಡ್ಯೂಟಿ ಮಾಡಿದೀನಿ ಸರ್. ನೀವು ಆಲ್ರೆಡಿ ಕೆಲಸ ಮಾಡಿದ್ರಿ? ಹೌದು ಸರ್, 2 ವರ್ಷ ಕೆಲಸ ಮಾಡಿದ್ವಿ ಫುಡ್ ವರ್ಕ್ ಅಲ್ಲಿ. ಯಾವ್ದು ಸರ್? ಫುಲ್ ನೋಡಿದೀನಿ ಸರ್. ನಮ್ ಡ್ಯೂಟಿ ಮುಗಿದಾದ್ಮೇಲೆ ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಮಲ್ಕಂತ ಇದೆ ಸರ್ ನಾನು. ಹೌದು ಸರ್. ಅಂದ್ರೆ ನೀವು ಬಿಗ್ ಬಾಸ್ ಒಳಗಡೆ ಏನೇನ್ ಇರ್ತದೆ ಎಲ್ಲ ಗೊತ್ತಿಲ್ಲ? ಎಲ್ಲ ಇದೆ ಸರ್. ನೋಡಿದ್ಮೇಲೆ ನಿಮ್ಗೆ ಅದೇನು ಅಷ್ಟೊಂದು ಕ್ಯೂರಿಯಾಸಿಟಿ? ಇಲ್ಲ ಸರ್, ನನ್ ಗಿಲ್ಲಿ ಅಣ್ಣ ಅಂದ್ರೆ ಸಖತ್ ಇಷ್ಟ. ಎಷ್ಟು ವರ್ಷ ಕೆಲಸ ಮಾಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ? ಸರ್ 2 ವರ್ಷ ಮಾಡಿದೀನಿ ಸರ್. 2 ವರ್ಷ ಏನ್ ಕೆಲಸ ಮಾಡ್ತೀರಾ ಅಲ್ಲಿ? ಕುಕಿಂಗ್ ಅಲ್ಲೇ ಸರ್. ಫುಡ್ ಸರ್ವಿಸ್ ಸರ್. ಆಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಸರ್ವಿಸ್ ಅಲ್ಲಿ ಇದ್ದೆ, ಆಮೇಲೆ ಕ್ಯಾಶಿಯರ್ ಆಗಿ ಪ್ರಮೋಟ್ ಆದೆ ಸರ್. ಅಂದ್ರೆ ಎಲ್ಲಾರ್ಗೂ ಅಲ್ಲೇ ಅಡಿಗೆ ಆಗ್ತಿದ್ರು? ಹೌದು ಸರ್, ಎಲ್ಲ ಊಟ ಅಲ್ಲೇ ಇರುತ್ತೆ ಸರ್. ಯಾವ ವರ್ಷದಲ್ಲಿ ಕೆಲಸ ಮಾಡಿದ್ರಿ?
ಓದಿ 2024 23 ಹೋದ್ ಸೀಸನ್ ಕೆಲಸ ಮಾಡಿದ್ರಿ. ಹೋದ್ season ಅಲ್ಲಿ ಇರ್ಲಿಲ್ಲ sir. ಒಂದ್ ಸೀಸನ್ ಇತ್ತು ಸರ್. ಬಿಗ್ ಬಾಸ್ ಬರುತ್ತೆ ಅಂತಾನೆ ನಾವು ಹೋದ ಸರ್, ನಮ್ಗೆ ಆಸೆ ಸುದೀಪ್ ಅವರು. ಈಗ ಸುದೀಪ್ ಅವ್ರು ನೋಡಿದ್ರ ನೀವು? ನೋಡಿದೀನಿ ಸರ್, ನಾನು ನೋಡಿದೀನಿ. ಮಾತಾಡ್ಸಿಲ್ಲ ನಿಮ್ನ? ಮಾತಾಡ್ಸಿಲ್ಲ ಸರ್. ಸುದೀಪ್ ಯಾವಾಗ ಒಂದು ಬಿಗ್ ಬಾಸ್ ಸುದೀಪ್ ಅಲ್ಲಿ ಉಳ್ಕೊಂತ ಇದ್ರಲ್ಲ, ಆ ಮನೆಯಲ್ಲಿ ನಾನು ಕೆಲಸ ಮಾಡಿದೀನಿ ಅವ್ರಿಗೋಸ್ಕರ. ಅದೇ ಮಾತಾಡ್ಸಿಲ್ಲ. ಅಲ್ಲೂ ಮನೆ ಇರ್ತಿತ್ತಾ? ಆ ಮನೆ ಸರ್ ಸಪರೇಟ್ ಮನೆ, ಕಿಚ್ ಹೌಸ್ ಅಂತ ಹೇಳ್ಬಿಟ್ಟು ಸಪರೇಟ್ ಮನೆ ಇದೆ ಅವ್ರದ್ದು. ಅಲ್ಲಿ ಉಳ್ಕೊಂಡವ್ರು ಅವರು. ಅವರಿಗೆ ಊಟ ಎಲ್ಲ ತಗೊಂಡೋಗ್ಬಿಟ್ಟು ಸರ್ವಿಸ್ ಮಾಡಿಸ್ತಾ ಇದೆ ಸರ್. ನಾನು ಮಾತಾಡ್ಸಿಲ್ಲ ಆಕ್ಚುಲಿ ಅವ್ರನ್ನ. ಸರ್ವಿಸ್ ಎಲ್ಲ ಮಾಡಿದೀನಿ ಅವ್ರಿಗೆ. ಎಷ್ಟು ವರ್ಷ ಇದು ಅಲ್ಲಿ ಎಷ್ಟು ವರ್ಷ ನೀವು ಏನು ಎಷ್ಟು ದಿವಸ ಕೆಲಸ ಮಾಡಿದ್ರಿ ಅಂದ್ರೆ? 2 ವರ್ಷ ಸರ್. ಅಲ್ಲಿ ಬಿಟ್ಬಿಟ್ರ ಕೆಲಸ? ಬಿಟ್ಬಿಟ್ಟ ಸರ್. ಬಿಟ್ಬಿಟ್ಟು ಎಷ್ಟು ಎಕರೆ ಇರ್ಬೋದು brother ಅದು? ಸರ್ ಟೋಟಲಿ ಬಂದು 70 ಎಕರೆ ಐತೆ ಸರ್ ಅದು. 70 ಎಕರೆ? ಹೌದು ಸರ್. ಜಾಲಿವುಡ್ ಅಂತ ಹೇಳಿ ಜಾಲಿವುಡ್ ಅಂತ 70 ಎಕರೆ ಸ್ಟುಡಿಯೋ. 70 ಎಕರೆ ಪೂರ್ತಿ ಎಲ್ಲ ಇದೆ? ಎಲ್ಲ ಫುಲ್ ಇದೆ ಸರ್. ಅದ್ರಲ್ಲಿ ಒಂದು 20 ಎಕರೆಯಷ್ಟು ವೇಸ್ಟ್ ಜಾಗ ಇದೆ, ಬರೀ ಮರಗಳು. ಅದು ಇನ್ ಮಿಕ್ಕಿದೆಲ್ಲ ಇನ್ನೊಂದು 50 ಎಕರೆಲಿ ಫುಲ್ ಎಲ್ಲ ಇದೆ ಸರ್. ಅದು ಯಾರ್ದು? ನಮ್ ಕರ್ನಾಟಕ? ಸರ್ ಕರ್ನಾಟಕ ಅಲ್ಲ, ಗಣೇಶ್ ತಮಿಳ್ನಾಡು ಸರ್. ಗಣೇಶ್ ಸರ್. ತಮಿಳ್ನಾಡು ಅವ್ರು? ಗಣೇಶ್ ಅಂತ ಅವ್ರ ಹೆಸರು. ತಮಿಳ್ನಾಡು ಅವ್ರು ಸರ್. ಜಾಲಿವುಡ್ ಸ್ಟುಡಿಯೋ? ಜಾಲಿವುಡ್ ಸ್ಟುಡಿಯೋ. ಅಲ್ಲ ಒಳಗಡೆ ಎಲ್ಲ ಫುಲ್ ಫೆಸಿಲಿಟಿ ಎಲ್ಲ ಬಿಗ್ ಬಾಸ್ ಮನೆ ಅಲ್ಲೇ ಸಿಗ್ತಿದೆ? ಎಲ್ಲ ಅಲ್ಲೇ ಸರ್. ಪ್ರತಿಯೊಂದು ಅಲ್ಲೇನೆ ಸರ್. ಈಗ ಈ ಒಳಗಡೆ ಎಲ್ಲ ಇರ್ತಾರಲ್ಲ, ಈ ಬಟ್ಟೆಗಳೆಲ್ಲ ತಗೊಂಡು ಕೊಡ್ತಾರಲ್ಲ ಬ್ರದರ್ ವಾರ ವಾರ? ಹಾ ಸರ್. ಅದು ಮನೆಯವ್ರು ತಂದು ಕೊಡ್ತಿದ್ರು? ಮನೆಯವ್ರು ಸರ್. ಮನೆಯವ್ರು ತಂದು ಕೊಟ್ಟಾಗ ಕರೆಕ್ಟ್ ಡೈರೆಕ್ಟ್ ಆಗಿ ಕಂಟೆಸ್ಟೆಂಟ್ ಗೆ ಕೊಡ್ತೀರಾ ಅಥವಾ ಅಲ್ಲಿ ಯಾರು ಬಂದು ಇಸ್ಕೊಂಡು ಹೋಗ್ತಾರೆ? ಇಲ್ಲ ಸರ್, ಅಲ್ಲಿ ಸ್ಪೆಷಲ್ ರೂಮ್ ಅಂತ ಇರುತ್ತೆ. ಆ ರೂಮ್ ಅಲ್ಲಿ ಸ್ಟೋರ್ ರೂಮ್ ಹಾಕಿರ್ತಾರೆ ಇವ್ರು. ಅಲ್ಲಿ ಗೊತ್ತಾಗಲ್ಲ. ಸ್ಟೋರ್ ರೂಮ್ ಬೆಲ್ ಮಾಡಿದ ತಕ್ಷಣ ಅವಾಗ ಅವ್ರು ಹೋಗ್ಬಿಟ್ಟು ಎತ್ಕೊಬೇಕು ಬಟ್ಟೆಗಳನ್ನ. ಯಾರ್ದು ಬರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್? ಅದ್ ನೇಮ್ ಬರ್ದಿರ್ತಾರೆ. ಅಂದ್ರೆ ಈ ಮನೆಯವ್ರದ್ದು ಯಾರಿಗೂ ಕಾಂಟ್ಯಾಕ್ಟ್ ಇರಲ್ಲ. ನೇಮ್ ಬರ್ದಿರ್ತಾರೆ. ಯಾವಾಗ ಬಿಲ್ ಆಗ್ತಾರೋ ಯಾರಾದ್ರೂ ಹೋಗ್ಬಿಟ್ಟು ಆ ನೇಮ್ ಯಾರ ಹೆಸರಾಗಿರ್ತೈತೋ ಅವ್ರಿಗೆ ಮಾತ್ರ ಬಟ್ಟೆ ಕೊಡೋದು. ಅಂದ್ರೆ ಈ ಕಂಟೆಸ್ಟೆಂಟ್ ಗಳಿಗೂ ಮನೆಯವ್ರಿಗೂ ಏನು ಸಂಪರ್ಕ ಇರಲ್ಲ ಸರ್. ಅಂದ್ರೆ ಕೆಲವ್ರು ಹೇಳ್ತಾರಲ್ಲ ಇದೆಲ್ಲ ಇದೇನು ಪ್ಲಾನ್ ಮಾಡುವುದು ಸ್ಕ್ರಿಪ್ಟ್ ಅಂತ ಹೇಳಿ? ಇಲ್ಲ ಸರ್. ಆಮೇಲೆ ಅಲ್ಲಿ ವರ್ಕ್ ಮಾಡ್ಬೇಕು ಅಂದ್ರೆ ಅಷ್ಟೇ, ಗಾರ್ಡನ್ ಏನಾದ್ರು ವರ್ಕ್ ಮಾಡ್ಬೇಕು ಅಂದ್ರೆ ಇವ್ರ ಒಳಗಡೆ ಏನಾದ್ರು ವರ್ಕ್ ಮಾಡ್ಬೇಕು ಅಂತಂದ್ರೆ ಅದೆಲ್ಲ ಕ್ಲೋಸ್ ಮಾಡಿ ಆಚೆ ಕಳಿಸ್ಬಿಟ್ಟು ಈ ಕಂಟೆಸ್ಟೆಂಟ್ ಎಲ್ಲ ಆಚೆ ಕಳಿಸಿ ಗಾರ್ಡನ್ ಏರಿಯಾಕ್ಕೆ ಒಳಗಡೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ತಿರ್ಗಾ ಮತ್ತೆ ವಾಪಸ್ ಹೋಗ, ಆಮೇಲೆ ಓಪನ್ ಆಗ್ತಾ ಇದ್ದು ಡೋರು. ಎಲ್ಲ ರಿಮೋಟ್ ಸಿಸ್ಟಮ್. ಈಗ ಬ್ರದರ್, ಈಗ ನೀವು ನೋಡಿದ್ರಿ ಎಲ್ಲ ಆಲ್ಮೋಸ್ಟ್ ಆಲ್ ಗೊತ್ತಿದೆ. ನೀವು 2 ವರ್ಷ ಕೆಲಸ ಮಾಡಿದ್ರಿ ಅಂತ? ಹಾ ಸರ್. ಗೊತ್ತಿದೆ. 2 ವರ್ಷ ಕೆಲಸ ಮಾಡಿದೀವಿ ಅಂತ ಹೇಳಿದ್ರಲ್ಲ. ಹಾ ಸರ್. ಈಗ ಒಳಗಡೆ ಈಗ ತುಂಬಾ ಈಗ 24/7 ಇರುತ್ತೆ. ನಮ್ಗೆ ತೋರಿಸಿದ್ 1.5 hour. ಹಾ ಸರ್. ಈಗ ಬೇರೆ ಟೈಮಲ್ಲೆಲ್ಲ ಅವ್ರಿಗೆ ಮನೆಯಲ್ಲೆಲ್ಲ ಈಗ ನೀವು ಕ್ಲೀನ್ ಮಾಡ್ಕೋಬೇಕು ಅಂದಾಗ ಅವ್ರೆಲ್ಲರೂ ಭೇಟಿ ಮಾಡ್ತಾರೆ ಕಂಟೆಸ್ಟೆಂಟ್ ಇರಲ್ಲ ಸರ್. ಅವಾಗ ಎಲ್ಲ ಗಾರ್ಡನ್ ಏರಿಯಾ ಕಳಿಸಿರ್ತಾರೆ. ಅವಾಗ ಒಳಗಡೆ ಎಲ್ಲ ಕ್ಲೀನಿಂಗ್. ಅಂದ್ರೆ ಕೆಲಸ ಮಾಡೋರ್ಗು ಅವ್ರು ಯಾರು ಸಿಕ್ಕದಿಲ್ಲ? ಯಾರು ಸಿಗಲ್ಲ. ನಾವು ನೋಡಕ್ ಬೇರೆ ಟೀಮ್ ಇದೆ. ಅವ್ರು ಹೊರಗಡೆ ಕಳಿಸಿದಾಗ ನೀವು ಈಗ ಏನಾದ್ರು ಗೇಮ್ ಸೆಟಪ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ? ಮಾಡ್ತಾರೆ. ಅದನ್ನೆಲ್ಲ ನೋಡಿದಿರ ಒಳಗಡೆ? ನೋಡಿದೀನಿ ಸರ್. ಈ ಒಳಗಡೆ ಎಲ್ಲ ಮಲ್ಕೊಳ್ಳೋದಕ್ಕೆ ಎಲ್ರಿಗೂ ಕೂಡ ಕೂತ್ಕೊಳ್ಳೋ ಇದಕ್ಕೆ ಎಲ್ಲ ಹಾಸಿಗೆಗಳು ಇರ್ತಾವಲ್ಲ, ಅಲ್ಲೆಲ್ಲ ನೋಡಿದೀರಾ? ನೋಡಿದೀನಿ ಸರ್. ಅದೆಲ್ಲ ರಿಯಲಿ ಸರ್. ಅದಕ್ಕೆಲ್ಲ ಫೆಸಿಲಿಟಿಗಳನ್ನ ಎಷ್ಟು ಜನ ಒಟ್ಟು ಒಳಗಡೆ ಕೆಲಸ ಮಾಡ್ಬೋದು ಸರ್? ಟೋಟಲಿ ಬಂದು ಒಂದ 350 ಜನ ಇದ್ದೋ ಸರ್. ನಾನು ವರ್ಕ್ ಮಾಡ್ಬೇಕಾದ್ರೆ 350 ಜನ ಇದ್ದೋ ಸರ್. ಎಲ್ಲ ಟೋಟಲ್ ಜನಕ್ಕೆ ಆಟ ಆಡ್ಸಕ್ಕೆ 350 ಜನ. 350 ಜನ. ಏನೇನು ಡಿಪಾರ್ಟ್ಮೆಂಟ್ ಇದೆ ಒಳಗಡೆ ಸರ್? ಫುಡ್ ಇಂದ ಹಿಡಿದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇದೆ. ಹೋಟೆಲ್ಸ್ ಎಲ್ಲ ಇದೆ ಏನಿದೆ ಅಂತ ಹೇಳಿ ಸ್ವಲ್ಪ. ಸರ್ ಬಾರ್ ಇಂದ ಹಿಡಿದು, ರೆಸ್ಟೋರೆಂಟ್ ಇಂದ ಹಿಡಿದು, ಆಮೇಲೆ ಸ್ವಿಮ್ಮಿಂಗ್ ಫುಲ್ ಮತ್ತೆ ಎಲ್ಲ ಪ್ರತಿಯೊಂದು ಎಲ್ಲ ಗೇಮ್ಸ್, ಪ್ರತಿಯೊಂದು ಗೇಮ್ಸ್ ಇದೆ. ಕ್ಲಬ್ ಇದೆ. ಎಲ್ಲ ಒಳಗಡೆ ಇರುತ್ತೆ? ಎಲ್ಲ ಒಳಗಡೆ ಇದೆ ಸರ್. ಸುದೀಪ್ ಅವರಿಗೆ ಸಪರೇಟ್ ಆಗಿ ಅಲ್ಲೇ ಇರುತ್ತೆ? ಸಪರೇಟ್ ಕಿಚ್ ಹೌಸ್ ಅಂತ ಹೇಳಿ. ಕಿಚ್ ಹೌಸ್ ಅಂತ ಹೇಳಿ ಸಪರೇಟ್ ಇರುತ್ತೆ? ಸಪರೇಟ್ ಇರುತ್ತೆ ಸರ್. ಈಗ ಸೋಮವಾರ ಭಾನುವಾರ ತೋರಿಸ್ಬೇಕು ಅಂದ್ರೆ ಶೂಟಿಂಗ್ ಯಾವಾಗ ಆಗಿರುತ್ತೆ ಸರ್? ಒಂದ್ ದಿವಸ ಮುಂಚೆನೆ ಆಗಿರ್ತಾ ಇದೆ. ಒಂದಿನ ಮುಂಚಿತವಾಗಿ ಎಡಿಟಿಂಗ್ ಮಾಡ್ಬಿಟ್ಟೆ ತಿರ್ಗಾ ಮತ್ತೆ ಇದು ಹಾಕೋದು. 5 minutes ಅಷ್ಟೇ ಲೆವೆಲ್ ಕೊಟ್ಟಿದ್ದೀವಿ ಈ ಸಲ. ಈ ಸರ್ ನಡೆದಿದ್ ಲೈವ್? ಲೈವ್ ಸರ್. ಈಗ ಅಂತಂದ್ರೆ ಒಂದಿನ ಮುಂಚಿತವಾಗಿ ಶೂಟಿಂಗ್ ಮಾಡ್ಕೊಂಡು ಆತರ ಮಾಡ್ತಾರೆ? ಸರ್. ಅಂದ್ರೆ ಅಲ್ಲಿ ಆಮೇಲೆ ಈಗ ಅವ್ರಿಗೆ ಯಾವಾಗ್ಲೂ ಫ್ರೀಡಮ್ ಬಿಡೋದೇ ಇಲ್ವಾ? 24/7 ಮನೇಲೇ ಇರ್ಬೇಕು? ಮನೇಲೇ ಇರ್ಬೇಕು ಸರ್. ಈಚೆನೆ ಬಿಡಲ್ಲ ಸರ್. ಸ್ಪೋರ್ಟ್ಸ್ ಎಲ್ಲ ಇರುತ್ತೆ ಒಳಗಡೆ. ಈಗ ನೀವು ನೋಡ್ದಂಗೆ ಈಗ ಕಂಟೆಸ್ಟೆಂಟ್ ಗಳನ್ನ ನೀವು ಹತ್ರದಿಂದ ಯಾರನ್ನ ನೋಡಿಲ್ಲ? ಯಾರು ನೋಡಿಲ್ಲ ಸರ್. ನೋಡಕ್ಕೆ ಬಿಡೋದಿಲ್ಲ? ಬಿಡಲ್ಲ ಸರ್. ಅಂದ್ರೆ ನೀವು ಬರೀ ಕೆಲಸಗಾರ ಅಷ್ಟೇ. ಈಗ ಪ್ರತಿಯೊಂದು ಸೆಟಪ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ಜನ ಇರ್ತಾರೆ ಒಬ್ಬೊಬ್ರು? ಸರ್ ಎಡಿಟಿಂಗ್ ಅಂತ ಹೇಳ್ಬಿಟ್ಟೆ ಒಂದು 50 ಜನ ಇದ್ರು ಸರ್. ಎಡಿಟಿಂಗ್ ಮಾಡಕ್ಕೇನೆ ಅಂತ 50 ಜನ ಇರ್ತಾರೆ. 50 ಜನ ಟೋಟಲಿ. ಎಡಿಟಿಂಗ್ ಗೆ ಒಂದು 30 ರೂಮ್ ಇರ್ತವೆ. ಒಬ್ಬೊಬ್ಬರಿಗೆ ಒಂದೊಂದು ರೂಮ್ ಎಡಿಟಿಂಗ್. ಈಗ ಈ ಕ್ಯಾಮ್ರಾ ಇಲ್ಲ ಐತೆ ಅಂತ ಅಂದ್ರೆ ಆ ಕ್ಯಾಮ್ರಕ್ಕೆ ಒಬ್ಬ ಎಡಿಟಿಂಗ್, ಮತ್ತೆ ಇನ್ನೊಂದ್ ಕ್ಯಾಮ್ರಕ್ಕೆ ಆ ಕ್ಯಾಮ್ರಾ ನೋಡ್ಕೊಂಡೆ ಎಡಿಟಿಂಗ್ ಮಾಡೋರು ಒಬ್ರು ಇರ್ತಾರೆ. ಆತರ ಇರ್ತಿತ್ತು. ಹೌದು. ಈ ಸ್ಕ್ರಿಪ್ಟ್ ಮತ್ತೆ ಈ ಡೈರೆಕ್ಟರ್ ಅಂತ ಪ್ರಕಾಶ್ ಅಂತ ಅಲ್ಲ? ಸರ್ ಪ್ರಕಾಶ್ ಅಂತ. ಅವ್ರು ಕನ್ನಡದವ್ರ? ಕನ್ನಡ ಅಲ್ಲ ಸರ್, ಅವರು ತಮಿಳು. ಮತ್ತೆ ಹೆಂಗೆ ಅವ್ರು ಕನ್ನಡ ಬರೋದೇ? ಕನ್ನಡ ಬರುತ್ತೆ ಅವ್ರಿಗೆ. ಯಾಕಂದ್ರೆ ರಾತ್ರಿ ಸುದೀಪ್ ಅವ್ರು ಹೇಳಿದ್ರು ಪ್ರಕಾಶ್ ಅವ್ರು ಅಂತ ಹೇಳ್ತಿದ್ರು, ಅವ್ರು ತೋರಿಸ್ಲಿಲ್ಲ. ಹೌದು ಸರ್, ಡೈರೆಕ್ಟರ್ ಅಲ್ಲಿ. ಅವ್ರು ಡೈರೆಕ್ಟರ್ ಇನ್ಚಾರ್ಜ್ ಅವ್ರು ಪೂರ್ತಿ. ಪ್ರತಿ ಇನ್ಚಾರ್ಜ್ ಜಾಲಿವುಡ್ ಅವರೇ ಇನ್ಚಾರ್ಜ್ ಪೂರ್ತಿ ಎಲ್ಲ. ಎಲ್ಲ ಸರ್. ಸ್ಕ್ರಿಪ್ಟ್ ಎಲ್ಲ ಸೇರಿ ಎಲ್ಲ ಅವರೇ ಮಾಡೋದು. ಬಿಗ್ ಬಾಸ್ಗೆ.
ಅಂದ್ರೆ ಈಗ ಎಷ್ಟು ತಿಂಗಳು ಇದು ಪ್ರೊಸೀಜರ್ ನಡೀತೆ, ಇದು ಪ್ಲಾನ್ ಮಾಡ್ಕೊತಾರೆ, ಈಗ ಮುಗ್ದೋಯ್ತು, ಈಗ ನೆಕ್ಸ್ಟ್ ವರ್ಷಕ್ಕೆ ಮಾಡ್ಬೇಕು ಅಂದ್ರೆ ಹಾ ಸರ್. ಎಷ್ಟು ತಿಂಗಳು ಅವರು ಸ್ಕ್ರಿಪ್ಟ್ ಇದೆಲ್ಲ ಪೂರ್ತಿ ಎಲ್ಲ ತಯಾರು ಮಾಡ್ತಿದ್ದಾರೆ? ಮೂರ್ ತಿಂಗಳು ಆಗ್ಬಿಡುತ್ತೆ. ಸ್ಟಾರ್ಟ್ ಆಗಕ್ಕಿಂತ ಮುಂಚೆ 3 ತಿಂಗಳು ಮುಂಚೆ. ಈಗ ಅಲ್ಲಿಗೆಲ್ಲ ಬೇಕಾದಂತ ಐಟಮ್ಗಳು ಎಲ್ಲ ಹೊರಗಡೆ ತರಿಸ್ತಾರೆ. ಎಲ್ಲ ಹೊರಗಡೆ ಸರ್. ಎಲ್ಲ ಯಾರನ್ನ ಒಳಗಡೆ ನೋಡಕ್ ಬಿಡೋದೇ ಇಲ್ಲ. ಬಿಡಲ್ಲ. ಈ ಕೆಲವ್ರು ಅಂತಾರೆ ಇದೆಲ್ಲ ಸ್ಕ್ರಿಪ್ಟ್ ಇವೆಲ್ಲ ಗೊತ್ತಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. sir. ಪ್ರಕಾರ ನೋಡ್ದಂಗೆ ಅವ್ ಏನು ಇರಲ್ಲ ಸರ್. ಈಗ ಅವ್ರಿಗೆ ಈಗ ಸ್ನಾನ ಮಾಡಕ್ಕಾಗಿರ್ಬೋದು, ಊಟಕ್ಕೆ ಇರ್ಬೋದು, ಎಲ್ಲದಕ್ಕೂ ಅಲ್ಲಿ ಒಳಗಡೆ ಎಲ್ಲ ಒಳಗಡೆನೆ ಸರ್. ಎಲ್ಲ ಒಳಗಡೆ. ಎಲ್ಲ ಜಾಗ ನೋಡ್ತೀರಿ, ಬಟ್ ಅಲ್ಲಿ ಇರುವಾಗ ಅವ್ರು ಯಾರನ್ನ ನೋಡಿಲ್ಲ ನೀವು? ಇಲ್ಲ ಯಾರನ್ನ ನೋಡಿಲ್ಲ. ಯಾಕೆ ನಿಮ್ಮನ್ನ ತೋರ್ಸಲ್ಲ ಸರ್. ಯಾವ ಕಂಡೀಷನ್ಸ್ ನೋಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅದನ್ನ ನೋಡ್ಕೊಳಕ್ ಟೀಮ್ ಇರ್ತಲ್ಲ, ಅವ್ರು ನೋಡ್ಬೋದು. ಅವ್ರು ನೋಡಕ್ ಆಗ್ತಿಲ್ಲ. ಯಾರು ನೋಡಕ್ಕೆ ಬಿಡಲ್ಲ ಸರ್. ಯಾರು ನೋಡಕ್ ಬಿಡಲ್ಲ. ಈಗ ಏನಾದ್ರು ಅವ್ರಿಗೆ ಗೇಮ್ಸ್ ಏನಾದ್ರು ಇದು ಬೇಕು ಅರ್ಜೆಂಟು ಅಂತ ಅಂದ್ರೆ ಹೆಲ್ಮೆಟ್, ಮಾಸ್ಕ್, ಟೋಪಿ ಇಲ್ಲ ಅಂದ್ರೆ ಫುಲ್ ಕವರ್ ಮಾಡ್ಬಿಟ್ಟೆ ಅವ್ರ ಮುಖ ಯಾರು ಕಂಟ್ರೆಷನ್ ನೋಡ್ಬಾರ್ದು, ಆತರ ಒಳಗೆ ಕಳ್ಸೋದು. ಯಾರನ್ನ? ಈಗ ಏನಾದ್ರು ಅವರಿಗೆ ಗೇಮ್ಸ್ ಏನಾದ್ರು ಐಟಮ್ ತಗೊಂಡೋಗಿ ಒಳಗಡೆ ಕೊಡ್ಬೇಕು. ಯಾರು ಬೇರೆ ಎಕ್ಸ್ಟ್ರಾ ವರ್ಕ್ ಮಾಡೋರು? ಎಕ್ಸ್ಟ್ರಾ ವರ್ಕ್ ಮಾಡೋರು ಅದಕ್ಕೆ ಫುಲ್ ಮುಖ ಎಲ್ಲ ಮುಚ್ಕೊಂಡು ಒಳಗಡೆ ಕಳ್ಸೋದು ಐಟಮ್ ನ. ತೋರ್ಸಂಗಿಲ್ಲ ಅವ್ರು. ತೋರ್ಸಂಗಿಲ್ಲ. ಈಗ ಒಂದ್ ಗೇಮ್ ಆಯ್ತು ಅಥವಾ ಏನೋ ಒಂದ್ ಆಯ್ತು, ಅದೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಇವ್ರು ಮತ್ತೆ ಒಳಗಡೆ ಮನೆ ಒಳಗೆ ಕಳಿಸ್ತಾರೆ. ಹೌದು. ಈಗ ಗಾರ್ಡನ್ ಏರಿಯಾ ಕ್ಲೀನ್ ಮಾಡ್ಬೇಕು ಅಂತ ಅಂದ್ರೆ ಒಳಗಡೆ ಕಳಿಸ್ತಾರೆ, ಗಾರ್ಡನ್ ಏರಿಯಾ ಲಾಕ್ ಮಾಡ್ತಾರೆ. ಎಲ್ಲ ರಿಮೋಟ್ ಸಿಸ್ಟಮ್, ಡೋರ್ಗೆಲ್ಲ ಗ್ಲಾಸ್ಗೆಲ್ಲ ಬಟ್ಟೆ ಬಂದ್ಬಿಡ್ತೈತೆ, ಸ್ಕ್ರೀನ್ ಬಟ್ಟೆ. ಸ್ಕ್ರೀನ್ ಅಲ್ಲಿ ಗಾರ್ಡನ್ ಏರಿಯಾ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ತಿರ್ಗಾ ಮತ್ತೆ ಡೋರ್ ಓಪನ್ ಮಾಡ್ತಾರೆ. ತಿರ್ಗಾ ಮತ್ತೆ ಗಾರ್ಡನ್ ಏರಿಯಾಕ್ಕೆ ಇವ್ರು ಹೋಗ್ಬೇಕು, ಒಳಗಡೆ ಕ್ಲೀನಿಂಗ್ ಅಷ್ಟೇ. ಎಲ್ಲ ಸಿಸ್ಟಮೆಟಿಕ್. ಎಷ್ಟೊಂದ್ ಜನ ಬೇಕು? ಹೌದು. ಈಗ ಅಡಿಗೆ ಎಲ್ಲ ಇವರೇ ಮಾಡ್ಕೊತಾರ ಅಥವಾ ಅಲ್ಲಿ ಮಾಡ್ಕೊಡ್ತಾರ ಒಳಗಡೆ? ಇಲ್ಲ ಸರ್, ಒಳಗಡೆ ಅವರೇ ಮಾಡ್ಕೊಬೇಕು. ಅವರೇ ಮಾಡ್ಕೊಬೇಕು. ಯಾವ್ದಾದ್ರು ಒಂದು ಫಂಕ್ಷನ್ ಇದ್ರೆ, ಯಾರಾದ್ರೂ ಬರ್ತ್ಡೇ ಇದ್ರೆ ಮಾತ್ರ ಒಳಗಡೆಯಿಂದ ಈಚೆಯಿಂದ ಒಳಗಡೆ ಬರುತ್ತೆ ಅಷ್ಟೇ. ಕೇಕು ಮತ್ತೆ ಏನಾದ್ರು ಫಂಕ್ಷನ್ಗಳು ಇರೋ ಏನಾದ್ರು ರೈಸ್, ಚಿಕನ್ ಅಂತವೇನಾದ್ರು ಗೇಮ್ಸ್ ಅಲ್ಲಿ ವಿನ್ ಆಗಿರ್ತಾರಲ್ಲ, ಅವಾಗ ಬಜೆಟ್ ಅಂತ ಕೊಟ್ಟಿರ್ತಾರೆ. ಅವಾಗ ಊಟನೇ ರೆಡಿ ಆಗ್ಬಿಟ್ಟು ಕಳ್ಸೋದು. ಊಟ ರೆಡಿ ಮಾಡಿರ್ತಾರೆ. ಹೌದು. ಈಗ ಒಂದ್ ರೂಮ್ ಇರ್ತಿತ್ತು, ಆ ರೂಮ್ ತಗೊಂಡೋಗಿ ಇಡ್ತಿದ್ರು. ಆ ರೂಮ್ ತಂದಿಡೋರು ಯಾರು ಅಂತ ಗೊತ್ತಾಗಲ್ಲ. ಅದೇ ಬೇರೆ ಸಪರೇಟ್ ಡೋರ್ ಇರ್ತೈತಿ. ಆ ಡೋರ್ ಇಂದ ಒಳಗಡೆ ಬಂದು ಅಲ್ಲಿ ಇಟ್ಬಿಟ್ಟು ಹೋಗ್ಬಿಡೋದು. ಒಂದಕ್ಕೊಂದು ಕಲೆಕ್ಷನ್ ಇಲ್ಲ. ಸುಮಾರು ಮಿನಿಮಮ್ ಅಂದ್ರೆ ಒಂದು 150 ಡೋರ್ ಐತೆ ಏನಾದ್ರು ಬಿಗ್ ಬಾಸ್ ಮನೆಯಲ್ಲಿ. ಬಿಗ್ ಬಾಸ್ ಮನೆ 150 ಡೋರ್ ಇದೆ? ಹೌದು. ಎಷ್ಟು ಕ್ಯಾಮ್ರಾ ಇದೆ? ಕ್ಯಾಮ್ರಾ ನನ್ನ ಅನಿಸಿಕೆ ಪ್ರಕಾರ ಒಂದ 40 ಕ್ಯಾಮ್ರಾ ಇದೆ. 40 ಕ್ಯಾಮ್ರಾ, 150 ಬಾಗ್ಲು. ಹೌದು. ಅಂದ್ರೆ ಯಾರು ಎಲ್ಲಿ ಹೋಗ್ಬೇಕು ಅಂತ ಎಲ್ಲ ಮೊದಲೇ ಸೆಟಪ್ ಆಗಿರುತ್ತೆ. ಎಲ್ಲ ಸೆಟಪ್ ಆಗಿರುತ್ತೆ. ಈ ತರ ಇದೆ. ಜನಗಳಿಗೆ ಅಂದ್ರೆ ತುಂಬಾ ಜನಕ್ಕೆ ಏನಂತಂದ್ರೆ ನೋಡೋರು ಗೊತ್ತಾಗಲ್ಲ. ಏನೋ ಒಂದ್ ರೀತಿ ಏನೋ ಸೆಟಪ್ ಮಾಡೋರು. ಈಚೆ ಅದು ಸರ್, ಈಚೆಯಿಂದ ನೋಡ್ಬೇಕು ಅಂತ ಅಂದ್ರೆ ಅದು ಬಿಗ್ ಬಾಸ್ ಮನೆನೇ ಅನ್ಸಲ್ಲ. ಆದ್ರೆ ಒಳಗಡೆ ಹೋದ್ರೆ ಸಖತ್ತಾಗಿದೆ ಬಿಗ್ ಬಾಸ್ ಮನೆ. ಅಂದ್ರೆ ಹೆಂಗೆ ಒಳಗಡೆ ಏನು ಮನೆ ತರ ಕಾಣಿಸಲ್ಲ? ಮನೆ ತರ ಕಾಣಿಸಲ್ಲ. ಯಾವ್ದೋ ಸೀಟ್ ಹೊಡೆದಿರೋದು ಒಂದು ಗೋಡನ್ ತರ, ಸೀಟ್ ಹೊಡೆದಿರೋ ಗೋಡನ್ ತರ ಕಾಣಿಸ್ತೈತೆ. ಸ್ಟುಡಿಯೋ ತರ. ಒಳಗೆ ಹೋದ್ರೆ ಸಖತ್ತಾಗಿದೆ. ಅದು ಫುಲ್ ಗೋಡೆ ಅಲ್ಲ ಸರ್, ಎಲ್ಲ ಫೈಬರ್ ಶೀಟ್. ಕೈಯಿಂದ ಗುದ್ರೆ ಮುಗಿತೈತೆ. ಯಾವುದು? ಬಿಗ್ ಬಾಸ್ ಮನೆ ಎಲ್ಲ ಶೀಟ್, ಎಲ್ಲ ಆರ್ಟಿಫಿಷಿಯಲ್, ಗೋಡೆ ಇಲ್ಲ ಯಾವ್ದು ನ್ಯಾಚುರಲ್ ಇರೋದಿಲ್ಲ. ಇವಾಗ ಬಿಗ್ ಬಾಸ್ ಮುಗೀತು, ಇನ್ನ ಈ ತಿಂಗಳು ಫುಲ್ ಎಲ್ಲ ಡಾಮಿನೇಷನ್ ಮಾಡ್ತಾರೆ. ಫುಲ್ ಶೆಡ್ ಇರ್ತೈತೆ, ಒಳಗಡೆ ಏನು ಇರಲ್ಲ, ಖಾಲಿ ಇರುತ್ತೆ. ಆ ಐಟಮ್ ನ ಎಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ಬಿಡ್ತಾರೆ. ಟೆಂಡರ್ ಆಗುತ್ತೆ ಅದು, ಅದನ್ನ ಟೆಂಡರ್ ಮಾರ್ಬಿಡ್ತಾರೆ. ಮಾರ್ಬಿಡ್ತಾರೆ. ಒಳಗಡೆ ಐಟಮ್ ಎಲ್ಲ ತಗೊಂಡೋಗ್ಬಿಡ್ತಾರೆ ಟೆಂಡರ್ ಆದವ್ರಿಗೆ. ಆತರ ಆಗುತ್ತೆ ಸರ್. ಇಷ್ಟೊಂದು ಡೀಪ್ ಆಗಿ ಹೇಳ್ತಾ ಇದೆಯಲ್ಲ, ಅಲ್ಲಿ ಏನ್ ಕೆಲಸ ಮಾಡ್ತೀರಿ? ಫುಡ್ ಮೇಂಟೆನೆನ್ಸ್ ಸರ್. ಫುಡ್ ಮೇಂಟೆನೆನ್ಸ್ ಸರ್. ನೀವು ಅಲ್ಲಿ ಕೆಲಸ ಮಾಡಿದ್ರು ಕೂಡ ನಿಮ್ಗೂ ಕೂಡ ಕೆಲವು ಸತ್ಯಗಳು ಗೊತ್ತಾಗಲ್ಲ ಸರ್. ಅಲ್ಲಿ ಮೂಲ ಎಲ್ಲರಿಗೂ ಯಾರು ಗೊತ್ತಿರುತ್ತದೆ? ಮೇನ್ ಬಿಗ್ ಬಾಸ್ ಇನ್ಚಾರ್ಜ್ ಅಂತ ಒಬ್ರು ಇರ್ತಾರೆ ಸರ್. ಅದಕ್ಕೆ ಇನ್ಚಾರ್ಜ್ ಅಂತ. ಆ ಇನ್ಚಾರ್ಜ್ ಬಿಟ್ರೆ ಇನ್ಯಾರಿಗೂ ಗೊತ್ತಾಗಲ್ಲ. ಯಾರಿಗೂ ಗೊತ್ತಾಗಲ್ಲ. ಒಳಗಡೆ ಏನ್ ನಡೀದೆ, ಏನ್ ಆಗ್ತಾ ಇದೆ ಒಬ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ಒಬ್ರು ಬಿಟ್ರೆ. ಈಗ ಹೊರಗಡೆ ಇಷ್ಟೊಂದೆಲ್ಲ ಕ್ರೇಜ್ ಇತ್ತಲ್ಲ, ಅಲ್ಲಿ ಒಳಗಡೆ ನಿಜವಾಗ್ಲೂ ಏನು ಗೊತ್ತಾಗಲ್ಲ ಸರ್. ಆತರನ ಮೇಂಟೈನ್ ಮಾಡ್ತಾರೆ. ಹೌದು ಸರ್. ಎಲ್ಲ ಎಡಿಟಿಂಗ್ ರೂಮ್ಗಳು. ಆ ಎಡಿಟಿಂಗ್ ಮಾಡಿರೋರ್ಗು ಈಚೆ ಬಿಡಲ್ಲ. ಅವ್ರನ್ನು ಈಚೆ ಬಿಡಲ್ಲ. ಈಚೆ ಹೋದ್ರೆ ಅವ್ರು ಏನೇನು ಎಡಿಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತೈತೆ. ಬೇರೆಯವ್ರಿಗೆ ಹೋಗಿ ಹೇಳಿದ್ರೆ ಅದು ಇದಾಯ್ತದೆ. ಬಿಗ್ ಬಾಸ್ ಅನ್ಸೋದೇ ಇಲ್ಲ. ಸೀಕ್ರೆಟ್ ಅಂತ ಮಾಡ್ಬೇಕಲ್ಲ ಸರ್. ಅಂದ್ರೆ 300 ಜನಕ್ಕೂ ಅಲ್ಲೇ ವಾಸ. ಹೌದು. ಯಾರನ್ನೂ ಹೊರಗಡೆ ಬಿಡಲ್ಲ. ಈಗ ನೀವು ಕೆಲಸ ಮಾಡ್ತಿದ್ದಾಗ ನೀವು ಅಲ್ಲೇ ಉಳ್ಕೊಂಡಿದ್ಯಾ? ಯಾವ್ದು ಸರ್? ಅವಾಗ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇರ್ಲಿಲ್ಲ. ನಾನು ಜಾಲಿವುಡ್ ಅಲ್ಲಿ, ನಾನು ಬಿಗ್ ಬಾಸ್ ಮನೆಯಲ್ಲಿ ವರ್ಕ್ ಮಾಡ್ತಿರ್ಲಿಲ್ಲ. ಈಚೆ ಜಾಲಿವುಡ್ ಬೇರೆ, ಬಿಗ್ ಬಾಸ್ ಮನೆ ಬೇರೆ, ಎರಡು ಒಂದೇನೆ. ಅಲ್ಲೇ ಇರೋದು, ಆದ್ರೆ ಅಲ್ಲಿ ಒಳಗಡೆಗೆ ಸಪರೇಟ್ ಮೇಂಟೆನೆನ್ಸ್ ಇರ್ತಾರೆ ಅವ್ರು. ಹೌದು. ಅವ್ರು ಮಾತ್ರ ಒಳಗಡೆ ಬಿಡ್ತಾರೆ, ನಮ್ಮನ್ನ ಯಾರನ್ನು ಬಿಡಲ್ಲ ಅದೊಳಗೆ. ಅವರು ಕೂಡ ಹೊರಗಡೆ ಬರೋಗಿಲ್ಲ, ಅವರು ಅಲ್ಲೇನೆ.
ಅವ್ರಿಗೂ ಕೂಡ 3 ತಿಂಗಳು ವನವಾಸ ಅಲ್ಲೇನೆ. ಹೌದು, ಎಲ್ಲ ಸ್ಪೆಸಿಲಿಟಿ ಎಲ್ಲ ಅಲ್ಲೇ ಕೊಡ್ತಾರೆ. ಎಲ್ಲ ಅಲ್ಲೇ ರೂಮ್ ಗೀಮ್ ಎಲ್ಲ ಅಲ್ಲೇ ಇರ್ತೈತೆ ಅವ್ರಿಗೆ. ಒಳಗಡೆಯಿಂದ ಯಾರು ಹೊರಗಡೆ ಹೋಗಿಲ್ಲ, ಹೊರಗಡೆಯಿಂದ ಯಾರು ಒಳಗಡೆ ಹೋಗಿಲ್ಲ. ಹೌದು, ಬಿಗ್ ಬಾಸ್ ಮನೆಗೆ ಯಾರೇ ಅಲ್ಲಿ ಕೆಲಸ ಮಾಡೋರು ಈಚೆ ಬಿಡಲ್ಲ. ಈಗ ಕೆಲವರು ಈ ಸುದೀಪ್ ಅವ್ರು ಬಂದಾಗ, ಶನಿವಾರ ಭಾನುವಾರ ಬಂದಾಗ ಕೆಲವರು ಅಲ್ಲಿ ಕೂತಿರ್ತಾರಲ್ಲ, ಹಾ ಸರ್, ಸುದೀಪ್ ಜೊತೆ ಮುಂದೆ ಕೂತು ವಿಶ್ ಮಾಡು, ಚಪ್ಪಾಳೆ ಹೊಡೆಯೋದು, ಹಾ ಸರ್. ಅವರೆಲ್ಲ ಯಾವ ತರ ತಗೋತಾರ ಅವ್ರನ್ನ? ಸರ್ ಅಲ್ಲಿ ಬಿಗ್ ಬಾಸ್ ಮನೆಗೆ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಹ್ಮ್. ಆಕ್ಚುಲಿ ಅಲ್ಲಿ ಬಿಗ್ ಬಾಸ್ ಮನೆ ಅಲ್ಲ ಅದು, ಹ್ಮ್. ಅದೇ ಸಪರೇಟ್, ಅದೇ ಸಪರೇಟ್. ಅದೇ ಸಪರೇಟ್. ಅವ್ರಿಗೂ ಕೂಡ ಗೊತ್ತಾಗಲ್ಲ. ಅವ್ರಿಗೂ ಗೊತ್ತಾಗಲ್ಲ ಅಲ್ಲಿ ಬಿಗ್ ಬಾಸ್ ಮನೆಗೆ ಏನ್ ನಡೀತಾ ಐತೆ ಅಂತ ಹೇಳಿ ಅವ್ರಿಗೂ ಗೊತ್ತಾಗಲ್ಲ. ಅಯ್ಯಯ್ಯೋ. ಹ್ಮ್, ಹ್ಮ್, ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ನೋಡಕ್ ಬಂದಿರ್ತಾರೆ, ಹ್ಮ್. ಅವ್ರನ್ನ ಅಲ್ಲಿ ಕರ್ಕೊಳ್ಳೋದು ಒಳಗೆ. ಅವ್ರಿಗೆ ಏನೇನ್ ರಿಸ್ಟ್ರಿಕ್ಷನ್ ಇರುತ್ತೆ? ಸರ್ ಏನು ಇರಲ್ಲ ಅವ್ರಿಗೆ, ಬರೇ ಏನು ಗೊತ್ತಾಗಲ್ಲ. ಅವ್ರನ್ನ ಯಾವ ಆಧಾರದ ಮೇಲೆ ಒಳಗಡೆ ಸೆಲೆಕ್ಟ್ ಮಾಡಿ? ಎಲ್ರಿಗೂ ಈಗ ನಾವಲ್ಲಿ ಮಾತ್ರ ತಗೊಂತಾರೆ, ಏನ್ ಟಿಕೆಟ್ ತಗೋತಾರೆ ಅಲ್ಲಿ? ಅದು ಗೊತ್ತಿಲ್ಲ ಸರ್. ಜಾಲಿವುಡ್ ಅಲ್ಲಿ ಅಂತ ಅಂದ್ರೆ ಅದು ಫ್ರೇಜ್ ಇರುತ್ತೆ ಸರ್, 99, ಹ್ಮ್. 199 ಹ್ಮ್. ಆ ತರ ಫ್ರೇಜ್ಗಳು ಬರುತ್ತೆ ಸರ್. 80, 880 ಆ ತರ ಅಂದ್ರೆ ಅಲ್ಲಿ ಒಳಗಡೆ ಹೋಗೋದಕ್ಕೆ ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡ್ ಹೋಗ್ಬೇಕು ಸರ್. ಮಿನಿಮಮ್ 1000 ಇರುತ್ತೆ, 1200 ಇರುತ್ತೆ ಒಂದ್ ಟಿಕೆಟ್. ಅಲ್ಲೋ ಆದ್ರೆ ಊಟದ್ ಬಿಟ್ಟಿ ಸರ್, ಊಟದ್ ಬಿಟ್ಟಿ. ಬಿಗ್ ಬಾಸ್ ಬೇರೆ, ಬಿಗ್ ಬಾಸ್ ಬೇರೆ, ಊಟದ್ ಸಪರೇಟ್ ಬಿಲ್ಲು. ಒಂದು ಫುಲ್ ಮೀಲ್ಸ್ ಬಂದು 250, 300 ಆ ತರ ಇರುತ್ತೆ. ಅಂದ್ರೆ ಈಗ ಅಲ್ಲಿ ಹೋಗಿ ಕೂತ್ಕೋಬೇಕು ಅಂದ್ರೆ ಅವ್ರೇನ್ ದುಡ್ಡು ಕೊಡಲ್ಲ, ಇವ್ರೇ ದುಡ್ಡು ಕೊಟ್ಬಿಟ್ಟು ಹೋಗಿ ಕೂತ್ಕೋಬೇಕು. ಹೌದು, ಇದು ತುಂಬಾ ಜನ ಗೊತ್ತಿಲ್ಲ. ಮತ್ತೆ ಎಲ್ರು ಏನೋ ಓಟ್ ಹಾಕಿ ಅವ್ರು ಇದ್ ಮಾಡಿದಾಗ ಓಟ್ ಅಲ್ಲಿ ಪಾಸ್ ಆದವ್ರು ಕೊಡ್ತಾರೆ ಅಂತ ಆ ತರ ಏನಿಲ್ಲ ಸರ್. ಅಲ್ಲೋಗಿ ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಬೇಕು. ಟಿಕೆಟ್ ತಗೊಂಡು ಅವ್ರು ಏನೋ ರೂಲ್ಸ್ ಮಾಡ್ತಾರ ಅಲ್ಲಿ? ಆ ರೂಲ್ಸ್ ಈತ ಏನಾದ್ರು ಒಂದ್ ಇದಿರುತ್ತೆ, ಹ್ಮ್. ಆ ತರ ರೂಲ್ಸ್ ಹೇಳ್ಕೊಬಿಡ್ತಾರ ಅವ್ರು ಹೇಳ್ದಂಗೆ ಮಾಡ್ಬೇಕಷ್ಟೇ. ಅದು ನಿಮ್ಗೆ ಗೊತ್ತಿಲ್ಲ? ಅದೇನ್ ಗೊತ್ತಿಲ್ಲ ಮಾಡ್ತಾರೆ ಸರ್. ಅಂತ ಕೂಡ. ಇಲ್ಲ, ಗೊತ್ತಿರಲ್ಲ. ಬಟ್ ಒಳಗಡೆ ಹೋಗ್ಬೇಕಂದ್ರೆ ಇವರೇ ಟಿಕೆಟ್ ತಗೋಬೇಕು. ಹಾ. ಅದು ಪ್ರತಿ ವಾರ ಹಂಗೆ ಚೇಂಜ್ ಆಗ್ತಾರೆ. ಚೇಂಜ್ ಆಗ್ತಾರೆ. ಪ್ರತಿ ವಾರ ಚೇಂಜ್ ಆಗ್ತಾರೆ. ಹೌದು, ಅಂದ್ರೆ ಅಲ್ಲಿ ಯಾರು ಏನು ಕಮ್ಯುನಿಕೇಶನ್ ಇರೋದಿಲ್ಲ. ಏನು ಇರಲ್ಲ ಸರ್. ನೀವು ಅಲ್ಲಿದ್ದಾಗ, ಜಾಲಿವುಡ್ ಇದ್ದಾಗ ನಿಮ್ಮನ್ನು ಹೊರಗಡೆ ಬಿಡ್ತಿರ್ಲಿಲ್ಲ? ಬಿಡ್ತಿರ್ಲಿಲ್ಲ. ಇಲ್ಲ, ನಂದು ಸಪರೇಟ್. ನಮ್ಮ ಶಿಪ್ ಮುಗಿಸ್ಕೊಂಡ್ ಬಂದ್ಬಿಡಿ ನಾನು. ನನಗೂ ಬಿಗ್ ಬಾಸ್ ಮನೆಗೆ ಮಾತ್ರ ಬಿಡಲ್ಲ. ಬಿಡಲ್ಲ. ನನಗೂ ಅದಕ್ಕೂ ಸಂಬಂಧ ಇರ್ಲಿಲ್ಲ. ನಾನು ಜಾಲಿವುಡ್ ಇದ್ರಲ್ಲಿ ಇದ್ದಿದ್ದು, ಬಿಗ್ ಬಾಸ್ ಮನೇಲಿ ಇರ್ಲಿಲ್ಲ ನಾನು. ಟೀಮ್ ಹೋಗೋದಾದ್ರೆ ಅಲ್ಲಿಗೆ ಹೋಗಕ್ಕಾಗಲ್ಲ. ಅಂದ್ರೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ ಆಗ್ತಿರ್ಲಿಲ್ಲ. ಜಾಲಿವುಡ್ ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಳಗಡೆ ಎಲ್ಲ ನೋಡಿ, ಒಳಗಡೆ ಎಲ್ಲ ಓಡಾಡಿದೀನಿ. ಒಳಗಡೆ ಅಂದ್ರೆ ಇವರೆಲ್ಲ ಮಲ್ಕೋತಾರಲ್ಲ, ಆಟ ಆಡ್ತಾರೆ. ಎಲ್ಲ ಎಲ್ಲೆಲ್ಲಿ ಮಲಗ್ತಾ ಇದ್ರು ಅದ್ರ ಮ್ಯಾಲೆಲ್ಲ ಮಲಗಿದೀನಿ. ಫಿಲಂ ಟ್ಯಾಕಿಸ್ ಐತಿ ಒಳಗಡೆ. ಒಳಗಡೆ ಥಿಯೇಟರ್. ಆ ಥಿಯೇಟರ್ ಅಲ್ಲೂ ಹೋಗಿ ಅಲ್ಲೇ ಮಲ್ಕಂತ ಇದ್ದೆ. ಥಿಯೇಟರ್ ಏನ್ ಸಿನಿಮಾ ತೋರಿಸ್ತಾರೆ, ಏನಕ್ಕೆ ಇಟ್ಕೊಂಡಿದ್ದಾರೆ? ಸರಿ, ಅದು ಥಿಯೇಟರ್ ಅಂತ ಅಂದ್ರೆ ಬಿಗ್ ಬಾಸ್ ಫಸ್ಟ್ ಶೋ ನಡೆಸ್ತಾ ಇದ್ರು ಒಂದು, ಪ್ರಥಮ್ ಇದ್ದಾರೆ. ಅವಾಗ ಅದು ಥಿಯೇಟರ್ ಯೂಸ್ ಮಾಡೋರು. ಇವಾಗ ಈ ಸರಿ ಯೂಸ್ ಮಾಡಿಲ್ಲ ಆ ಥಿಯೇಟರ್ನ. ನೀವು ಒಳಗಡೆ ಎಲ್ಲ ಹೋಗಿದ್ದಿಲ್ಲ? ಯಾವ ಟೈಮಲ್ಲಿ ಹೋಗಿ ಅಲ್ಲೆಲ್ಲ ಹೋಗಿದ್ರಿ, ಅಲ್ಲೆಲ್ಲ ಕೂತಿದ್ರಿ? ಸರ್, ನನ್ ಡ್ಯೂಟಿ ಫಸ್ಟ್ ಶಿಫ್ಟ್ ಹೋದ್ರೆ 6 ಗಂಟೆಯಿಂದ 10:30 ಅಷ್ಟೊತ್ತಿಗೆ ಕ್ಲೋಸಿಂಗ್ ನಂದು ಬಿಲ್ಲಿಂಗ್ ಅಲ್ಲಿ. ತಿರ್ಗಾ ಮತ್ತೆ 10:30ಗೆ ನಾನು ಬಿಗ್ ಬಾಸ್ ಮನೆಗೆ ಹೋದ್ರೆ 1:30 ಬರೀನು ವಾಪಸ್ ಬಿಗ್ ಬಾಸ್ ಮನೆಯಿಂದ ಈಚೆ. ಕಂಟೆಸ್ಟೆಂಟ್ ಒಳಗಡೆ ಇರ್ತಾರಲ್ಲ, ಅವಾಗ ನೋಡಿಲ್ಲ ಸರ್ ನಾನು. ಕನ್ಸ್ಟ್ರಕ್ಷನ್ ಎಲ್ಲ ಈಚೆ ಬಂದಾಗ ಹೋಗಿದ್ದೀನಿ ಒಳಗಡೆ ಎಲ್ಲ. ಕಂಟೆಸ್ಟೆಂಟ್ ಈಚೆ ಬಂದಾಗ ಗೊತ್ತಾಗುತ್ತೆ ನಿಮ್ಗೆ? ಹೌದು, ಅವಾಗ ಹೋಗ್ಬೋದು ಎಲ್ರು ನೀವು? ಹೋಗ್ಬೋದು. ನೀವೆಲ್ಲ ಒಳಗಡೆ ಹೋಗಕ್ ಅವಕಾಶ ಆಗ್ತಿತ್ತು? ಹೌದು. ಅಂದ್ರೆ ಇದು ಬಿಗ್ ಬಾಸ್ ಅಂತಂದ್ರೆ ಯಾವ್ದೇ ಸ್ಕ್ರಿಪ್ಟ್ ವರ್ಕ್ ಅಲ್ಲ, ಏನಿಲ್ಲ ಸರ್. ಎಲ್ಲ ನ್ಯಾಚುರಲ್ ಆಗಿ ನಡೆಯುವಂತ. ಹೌದು. ಖುಷಿ ಆಗುತ್ತೆ ಬ್ರದರ್. ಎಷ್ಟೋ ಜನಕ್ಕೆ ಅಲ್ಲಿ ಹೋಗ್ಬೇಕನ್ನೋ ಒಂದು ಆಸೆ ಇರುತ್ತೆ. ನೀವೆಲ್ಲ ಅದೆಲ್ಲ ನೋಡ್ ಬಂದಿದ್ದೀರಾ? ಅವ್ರೇನಾದ್ರು ಡೊಮಿನೇಷನ್ ಮಾಡ್ದಂಗೆ ಟಿಕೆಟ್ ಗನಕ ಮಾಡಿದ್ರೆ ಟಿಕೆಟ್ ತಗೊಂಡು ಬಿಗ್ ಬಾಸ್ ಮನೆ ನೋಡಕ್ ಹೋಗ್ತಾರೆ. ಜಾಲಿವುಡ್ ಅಲ್ಲೇ. ನೀವು ಹೋಗ್ಬೋದು ಸರ್, ಅಷ್ಟೊಂದು ಕ್ರೇಜ್ ಇದೆಯಾ? ಹೌದು. ತುಂಬಾ ಚೆನ್ನಾಗಿದೆ. ಈಗ ನಾವುಗಳು ಹೋಗಿ ನೋಡ್ಬೋದಾ ಬಿಗ್ ಬಾಸ್? ಅದು ಹೇಳಕ್ಕಾಗಲ್ಲ ಸರ್, ಹೋಗ್ಬೋದು. ಹೇಳಕ್ಕಾಗಲ್ಲ. ರೂಲ್ಸ್ ಗಳಿರ್ತಾವೆ. ಹೌದು. ಓಕೆ ಬ್ರದರ್, ಆಯ್ತು. ಒಳ್ಳೆ ಮಾಹಿತಿ ಕೊಟ್ಟು ಥ್ಯಾಂಕ್ ಯು.